ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವ ಡಿಕೆ ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಶುಭಾಶಯಗಳು. ಅವರು ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿ ಜನಪರ ಆಡಳಿತ ನೀಡಲೆಂದು ಹಾರೈಸುತ್ತೇವೆ. ಶುಭ ಕೋರುವವರು ಶ್ರೀ ನಾಗರಾಜು, ಮಾಜಿ ಅಧ್ಯಕ್ಷರು, ಬಿದಲೂರು ಗ್ರಾಮ ಪಂಚಾಯಿತಿ. ದೇವನಹಳ್ಳಿ ತಾಲೂಕು ಕಚೇರಿಯಲ್ಲಿ ಅವ್ಯವಸ್ಥೆ. ಸಾರ್ವಜನಿಕರ ಅಳಲು ಕೇಳಲು ಯಾರೂ ಇಲ್ಲ. ಮೂಲಭೂತ ಸೌಕರ್ಯಗಳ ಕೊರತೆ. ಅಂಗವಿಕಲರಿಗೆ ಲಿಫ್ಟ್ ವ್ಯವಸ್ಥೆ ಇಲ್ಲ. ಸಾರ್ವಜನಿಕರಿಗೆ ಕುಳಿತುಕೊಳ್ಳಲು ಸರಿಯಾದ ವ್ಯವಸ್ಥೆ ಇಲ್ಲ. ದೇವನಹಳ್ಳಿ ತಾಲೂಕು ಕಚೇರಿಯಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳು ಇಲ್ಲದೆ ಸಾರ್ವಜನಿಕರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಈ ಅವ್ಯವಸ್ಥೆಯನ್ನು ಖಂಡಿಸಿ ಸಾರ್ವಜನಿಕರು ಮತ್ತು ಮಾನವ ಹಕ್ಕುಗಳ ವೇದಿಕೆಯ ಪದಾಧಿಕಾರಿಗಳು ಆಕ್ರೋಶ ಹೊರಹಾಕಿದ್ದಾರೆ. ವೇದಿಕೆಯ ರಾಜ್ಯಾಧ್ಯಕ್ಷ ಮುನರಾಜ್ ಅಂತ ಮಾತಾಡೋದು. ಈ ದೇವನಹಳ್ಳಿಗೆ ಸುತ್ತ ಅಂತಾರಾಷ್ಟ್ರೀಯ ನಿಯರ್ ಬೈ ದೇವನಹಳ್ಳಿ ತಾಲೂಕು ಅನ್ನೋದು ತುಂಬ ಹೆಸರುವಾಸಿಯಾಗಿದೆ. ಇಲ್ಲಿ ಮೇಂಟೆನೆನ್ಸ್ ಅನ್ನೋದೇ ಇಲ್ಲ. ಡೈಲಿ 10, 20, 100, 500 ಲೆಗ್ಗಟ್ಟಲೆ ರಿಜಿಸ್ಟರ್ಗಳಾಗುತ್ತೆ. ಆ ಲಿಫ್ಟು ಮೇಂಟೆನೆನ್ಸ್ ಇಲ್ಲ, ಜಾಗ ಮೇಂಟೆನೆನ್ಸ್ ಇಲ್ಲ, ಅಲ್ಲಿ ಕುತ್ಕೊಳ್ಳೋಕ್ಕೆ ವ್ಯವಸ್ಥೆ ಇಲ್ಲ, ಟಾಯ್ಲೆಟ್ ವ್ಯವಸ್ಥೆ ಹೋಗಿದೆ, ನೀರಿನ ವ್ಯವಸ್ಥೆ ಇಲ್ಲ, ಪಾರ್ಕಿಂಗ್ ಇಲ್ಲ. ಪಬ್ಲಿಕ್ ಟಾಯ್ಲೆಟ್ ಒಂದು ಔಟ್ ಸೈಡ್ ಕಟ್ಕೊಡ್ಬೇಕು, ಜನಗಳಿಗೆ ಅನುಕೂಲ ಆಗಲಿ ಅಂತ ನಾವು ಮಾನವ ಇದರಿಂದ ಘೋಷಣೆ ಮಾಡ್ತಾಯಿದ್ದಾರೆ. ಕಚೇರಿಯಲ್ಲಿ ಕಂಡುಬಂದಿರುವ ಪ್ರಮುಖ ಸಮಸ್ಯೆಗಳು ಮತ್ತು ಸಾರ್ವಜನಿಕರ ಆಗ್ರಹಗಳ ವಿವರ ಇಲ್ಲಿದೆ. ಕಚೇರಿಯಲ್ಲಿರುವ ಪ್ರಮುಖ ಸಮಸ್ಯೆಗಳು: ಮೂಲಭೂತ ಸೌಕರ್ಯಗಳ ಕೊರತೆ, ಸಾರ್ವಜನಿಕರಿಗೆ ಕುಡಿಯುವ ನೀರು, ಸ್ವಚ್ಛತೆ ಮತ್ತು ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆಯೂ ಸಹ ಅಲ್ಲಿ ಲಭ್ಯವಿಲ್ಲ. ಲಿಫ್ಟ್ ವ್ಯವಸ್ಥೆ ಸ್ಥಗಿತ. ಕಚೇರಿಯಲ್ಲಿ ಲಿಫ್ಟ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಇದರಿಂದಾಗಿ ಹಿರಿಯ ನಾಗರಿಕರು ಮತ್ತು ಅಂಗವಿಕಲರು ಮೇಲಿನ ಮಾಡಿಗಳಿಗೆ ಹೋಗಲು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಕುಳಿತುಕೊಳ್ಳಲು ಆಸನಗಳಿಲ್ಲ. ದೂರದ ಊರುಗಳಿಂದ ಕೆಲಸ ಕಾರ್ಯಗಳಿಗೆ ಬರುವ ಸಾಮಾನ್ಯ ಜನರಿಗೆ ಕುಳಿತುಕೊಳ್ಳಲು ಸೂಕ್ತ ಆಸನಗಳ ವ್ಯವಸ್ಥೆ ಇಲ್ಲದೆ ಗಂಟೆಗಟ್ಟಲೆ ನಿಲ್ಲಬೇಕಾದ ಪರಿಸ್ಥಿತಿ ಇದೆ. ಶೌಚಾಲಯಗಳ ದುಸ್ಥಿತಿ. ಕಚೇರಿಯ ಒಳಗಿರುವ ಶೌಚಾಲಯಗಳು ಸರಿಯಾಗಿ ಹಾಗೂ ಸಾರ್ವಜನಿಕರ ಬಳಕೆಗಾಗಿ ಕಚೇರಿಯ ಹೊರಭಾಗದಲ್ಲಿ ಯಾವುದೇ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಮಾಡಲಾಗಿಲ್ಲ. ಅಧಿಕಾರಿಗಳ ಅನುಪಸ್ಥಿತಿ. ಹಲವು ಪ್ರಮುಖ ಅಧಿಕಾರಿಗಳು ಮತ್ತು ಉಪನೋಂದಣಾ ಅಧಿಕಾರಿಗಳು ಸಕಾಲದಲ್ಲಿ ಕಚೇರಿಗಳಲ್ಲಿ ಲಭ್ಯವಿರುವುದಿಲ್ಲ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ನಾವು ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು ಎಲ್ಲಿದ್ದರೂ ಈ ತಾಲೂಕು ಆಫೀಸ್ ಹತ್ರ ಸ್ವಲ್ಪ ಬಂದು ನೋಡಿ. ಈ ತಾಲೂಕು ಆಫೀಸು ಸಂತೆ ಆಗ್ಬಿಟ್ಟಿದೆ. ಯಾವ ಡಾಕ್ಯುಮೆಂಟ್ಗಳು ಸಿಗಲ್ಲ. ಸಬ್ ರಿಜಿಸ್ಟ್ರ್ ಆಫೀಸರು ಹೇಳಿದ ಮಾತೇ ಕೇಳಲ್ಲ. ಒಬ್ಬರು ಚೇರ್ಗಳಾಗಿರಲ್ಲ ಸರ್. ಎಲ್ಲ ಬರೀ ಲೂಟಿ ಮಾಡ್ತಾಯಿದ್ದಾರೆ. ಈ ಮೂಲಭೂತ ಸೌಕರ್ಯನೇ ಯಾವುದೂ ಕೊಡ್ತಾ ಇಲ್ಲ. ಬರೀ ದುಡ್ಡು ವಸೂಲಿ ಮಾಡಿಕೊಂಡು ಯಾರಿಗೂ ಒಂದು DRDಗಾಗಲಿ ಯಾರಿಗಾಗಲಿ ಒಂದು ಕಂಪ್ಲೇಂಟ್ ಮಾಡಲ್ಲ. ತಹಸೀಲ್ದಾರ್ಗಾದರೂ ಕಂಪ್ಲೇಂಟ್ ಮಾಡಿ ಸಬ್ ರಿಜಿಸ್ಟ್ರ್ ಆಫೀಸು, ತಾಲೂಕು ಆಫೀಸ್ ಎಲ್ಲ ಒದ್ದಾಗಿದೆ. ಎಲ್ಲ ನೋಡಿಕೊಂಡು ಅವ್ರವ್ರ ಸೇಫ್ಟಿ ಅವ್ರು ನೋಡ್ತಾ ಇರೋದು ಜನಗಳಿಗೋಸ್ಕರ ಏನೂ ಮಾಡ್ತಾಯಿಲ್ಲ. ಅದಕ್ಕೋಸ್ಕರವಾಗಿ ಇದಾದರೂ ನಾವು ಮಾನವ ಹಕ್ಕುಗಳ ವೇದಿಕೆಯಿಂದ ಖಂಡಿಸ್ತಾ ಇದ್ದೇನೆ. ದಯವಿಟ್ಟು ಇದಾದರೂ ನೀವು ಒಂದು ತಾಲೂಕು ಆಫೀಸ್, ಸಬ್ ರಿಜಿಸ್ಟ್ರ್ ಆಫೀಸ್ ವ್ಯವಸ್ಥೆಯನ್ನು ನೀಟಾಗಿ ಮಾಡಿ, ಟಾಯ್ಲೆಟ್ಗಳು, ಲಿಫ್ಟು ಎಲ್ಲ ಸೌಕರ್ಯ ಮಾಡಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಇದರಿಂದಾಗಿ ಕಚೇರಿಯು ಕೇವಲ ಒಂದು ಸಂತೆಯಂತಾಗಿದ್ದು ಸಾರ್ವಜನಿಕರಿಗೆ ಯಾವುದೇ ದಾಖಲೆಗಳು ಸುಲಭವಾಗಿ ಸಿಗುತ್ತಿಲ್ಲ. ಸಾರ್ವಜನಿಕರ ಹಾಗೂ ಸಂಘಟನೆಗಳ ಎಚ್ಚರಿಕೆ. ಕಚೇರಿಗೆ ಪ್ರತಿದಿನ ನೂರಾರು ಜನರು ನೋಂದಣಿ ಮತ್ತು ಇತರ ಕೆಲಸಗಳಿಗಾಗಿ ಬರುತ್ತಾರೆ. ಇಲ್ಲಿನ ಸಬ್ ರಿಜಿಸ್ಟರ್ ಕಚೇರಿಯಿಂದ ಸಾಕಷ್ಟು ಆದಾಯ ಬರುತ್ತಿದ್ದರೂ ಸಾರ್ವಜನಿಕರಿಗೆ ಕನಿಷ್ಠ ಸೌಲಭ್ಯಗಳು ನೀಡಲು ಅಧಿಕಾರಿಗಳು ವಿಫಲರಾಗಿದ್ದಾರೆ. ಅಧಿಕಾರಿಗಳು ಕೇವಲ ತಮ್ಮ ಸುರಕ್ಷತೆಯನ್ನು ನೋಡಿಕೊಳ್ಳುತ್ತಿದ್ದಾರೆ ಹೊರತು ಸಾರ್ವಜನಿಕರ ಕಷ್ಟಗಳಿಗೆ ಸ್ಪಂದಿಸುತ್ತಿಲ್ಲ. ತಾಲೂಕು ದೊಡ್ಡ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳು ತಕ್ಷಣವೇ ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ಲಿಫ್ಟ್, ಕುಡಿಯುವ ನೀರು ಮತ್ತು ಶೌಚಾಲಯ ಸೇರಿದಂತೆ ಎಲ್ಲ ಅಗತ್ಯ ಸೌಕರ್ಯಗಳನ್ನು ಆದಷ್ಟು ಬೇಗ ಸರಿಪಡಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಮುಂದಿನ ಹೋರಾಟದ ಎಚ್ಚರಿಕೆ. ಒಂದು ವೇಳೆ ಈ ಸಮಸ್ಯೆಗಳಿಗೆ ತಕ್ಷಣವೇ ಪರಿಹಾರ ಕಲ್ಪಿಸದಿದ್ದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳಿಗೆ DC ಮನವಿ ಸಲ್ಲಿಸಿ ಪೊಲೀಸ್ ಇಲಾಖೆಯ ಅನುಮತಿ ಪಡೆದು ಕಚೇರಿಗೆ ಮುಂಭಾಗದಲ್ಲಿ ಬೃಹತ್ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಮಾನವ ಹಕ್ಕುಗಳ ವೇದಿಕೆಯ ಪದಾಧಿಕಾರಿಗಳು ಎಚ್ಚರಿಸಿದ್ದಾರೆ. ಆದರೆ ನಾವು ನೆಕ್ಸ್ಟ್ ಪ್ರೆಸ್ ಮೀಟ್ ಮಾಡಿಕೊಂಡು ಪರ್ಮಿಷನ್ ತಗೊಂಡು ಘೋಷಣೆ ಮಾಡಿ ಇಲ್ಲಿ ಧರಣಿ ಸಮೇತ ಮಾಡ್ತೀವಿ. ಕಂದಾಯ ಸಚಿವರು ನೋಡಬೇಕು, ಆ ಥರ ಮಾಡ್ತೀವಿ. ದಯವಿಟ್ಟು ಅದಕ್ಕೆ ಅವಶ್ಯಕತೆ ಮಾಡಿಕೊಡ್ಬೇಡಿ. ತಾಲೂಕು ದಂಡಾಧಿಕಾರಿಗಳಿದ್ದೀರಾ, ಸಬ್ ರಿಜಿಸ್ಟ್ರ್ ಆಫೀಸರ್ ಇದ್ದೀರಾ. ಡೈಲಿ ಅಂತಾರಾಷ್ಟ್ರೀಯ ನಿಯರದಲ್ಲಿ ಈ KDB ಅಕ್ವೇಷನ್ ಆಗಿರೋ ನಿಯರ್ ಬೈ ಇರೋದ್ರಿಂದ ತುಂಬ ವ್ಯವಸ್ಥೆ ಆಗಿದೆ. ಬಿಲ್ಡಿಂಗ್ ನೋಡೋಕ್ಕೆ ಚೆನ್ನಾಗಿದೆ. ಏನು ವ್ಯವಸ್ಥೆಗಳು ಆಗ್ತಾನೇ ಇಲ್ಲ. ಈ ಡಾಕ್ಯುಮೆಂಟ್ಗಳು ಜನಗಳು ಗಲೀತಾ ಇದ್ದಾರೆ. ರೆಕಾರ್ಡ್ ರೂಮ್ಗಳಲ್ಲಿ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಮೂಲಸೌಕರ್ಯ ಲಿಫ್ಟ್ ಇಲ್ಲ, ಕ್ಲೀನರ್ಸ್ ಇಲ್ಲ, ಮೇಂಟೆನೆನ್ಸ್ ಇಲ್ಲ. ಔಟ್ಸೈಡ್ ಒಂದು ಬಾತ್ರೂಮು ಎಲ್ಲ ಮಾಡಿಸಿ ಸುಜಾಜಿತಲ್ಲಿ ಮಾಡಿರಿ.
ಮೂಲಭೂತ. ಯಾಕೆಂದ್ರೆ ದುಡ್ಡಿಲ್ವಾ? ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಅಷ್ಟು ದುಡ್ಡು ಬರ್ತದೆ, ಅದೊಂದು ವ್ಯವಸ್ಥೆ ಮಾಡೋಕ್ಕಾಗಲ್ವ ನೀವು? ದಯವಿಟ್ಟು ಇದೊಂದು ಮಾಡಿ ಜನಗಳಿಗೆ ಪಬ್ಲಿಕ್ ಅವೇರ್ನೆಸ್ ಮಾಡೋಕ್ಕೋಸ್ಕರವಾಗಿ ನಾನು ಮಾಡಿರೋದು. ಅದಕ್ಕೋಸ್ಕರವಾಗಿ ತಾವುಗಳೆಲ್ಲ ಸ್ಪಂದಿಸಿ ನೆಕ್ಸ್ಟ್ ಎಲ್ಲ ಜನಗಳ ಕಡೆಯಿಂದ ನಾವು ತಗೊಂಡು DC ಯಲ್ಲಿ ಒಂದು ಅರ್ಜಿ ಮನವಿ ಕೊಟ್ಟು ಸ್ಟೇಷನಲ್ಲಿ ಪರ್ಮಿಷನ್ ತಗೊಂಡು ನೆಕ್ಸ್ಟು ಇಲ್ಲೆಲ್ಲ ನಾವು ಧರಣಿ ಮಾಡ್ತೀರಿ. ಅದಕ್ಕೋಸ್ಕರವಾಗಿ ಮಾನವ ಹಕ್ಕುಗಳ ವೇದಿಕೆ ಖಂಡಿಸುತ್ತದೆ. ತಾವು ಅಧಿಕಾರಿಗಳು ಏನಾದರೂ ಎಚ್ಚೆತ್ಕೊಂಡು ಆ ಲಿಫ್ಟು, ವಯಸ್ಸಾದವರಿಗೆ ಲಿಫ್ಟು, ಆ ಕರೆಂಟು, ಬಾತ್ರೂಮು, ನೀರಿನ ವ್ಯವಸ್ಥೆ ಎಲ್ಲ ನೀಟಾಗಿ ಮಾಡಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ MMK ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವ DK ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಶುಭಾಶಯಗಳು. ಅವರು ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿ ಜನಪರ ಆಡಳಿತ ನೀಡಲೆಂದು ಹಾರೈಸುತ್ತೇವೆ. ಶುಭ ಕೋರುವವರು ಶ್ರೀ ನಾಗರಾಜು, ಮಾಜಿ ಅಧ್ಯಕ್ಷರು, ಬಿದಲೂರು ಗ್ರಾಮ ಪಂಚಾಯಿತಿ.